ಇನ್ನು ರಾಮ ಮಂದಿರದ ಲೆಕ್ಕ ಕೇಳಿದ ಎಚ್ಡಿಕೆ ವಿರುದ್ಧ ಸಿಟಿ ರವಿ ನಿಗಿ ಕೆಂಡ ಕಾರಿದ್ದಾರೆ. ಪ್ರಚಾರದ ತೆವಲಿಗೆ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ನಿಮ್ಮ ಹೇಳಿಕೆಯಲ್ಲಿ ಸ್ಪಷ್ಟತೆ ಉದ್ದೇಶಗಳಿಲ್ಲ. ನಾವು ರಾಮ ಮಂದಿರ ಹೋರಾಟ ಮಾಡುವಾಗ ನೀವು ಮಸೀದಿ ಜಪ ಮಾಡ್ತಾ ಇದ್ರಿ. ರಾಮ ಮಂದಿರಕ್ಕೆ ಹಣ ಕೊಟ್ಟವರಿಗೆ ಲೆಕ್ಕ ಕೇಳುವ ಅಧಿಕಾರವಿದೆ. ನೀವು ಎಷ್ಟು ಹಣ ಕೊಟ್ಟಿದ್ದೀರಾ? ಕೊಟ್ಟಿರೋ ಹಣದ ಲೆಕ್ಕ ಕೇಳಿ, ಆಮೇಲೆ ಹೇಳ್ತೀವಿ. ಆಮೇಲೆ ರಾಮ ಮಂದಿರದ ಲೆಕ್ಕ ಕೇಳಿ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಮುಖ್ಯಮಂತ್ರಿ ಆಗಿದ್ದವರು. ಪ್ರಚಾರದ ತೆವಲಿಗೆ ಕೊಡ್ತಿರೋ ಹೇಳಿಕೆಗಳ ರೀತಿಯಲ್ಲಿದೆ. ನಾನು ನಿಮಗೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. ನಾವು ಅಯೋಧ್ಯೆ ಹೋರಾಟ ಮಾಡಬೇಕಾದ್ರೆ ನಿಮ್ದೇನಾದ್ರು ಸಹಾನುಭೂತಿ ನಮ್ಮ ಪರವಾಗಿತ್ತ? ನಮ್ಮ ಬೆಂಬಲಕ್ಕೆ ಏನಾದ್ರು ನಿಂತಿದ್ರ? ನಾವು ಮಂದಿರವಲ್ಲಿ ಕಟ್ಟುತ್ತೇವೆ ರಾಮ ಮಂದಿರ ಕಟ್ಟುತ್ತೇವೆ ಅನ್ಬೇಕಾದ್ರೆ ನೀವೇನಾದ್ರು ಮಂದಿರದ ಜಪ ಮಾಡ್ತಿದ್ರಾ? ನೀವು ಮಸೀದಿ ಜಪ ಮಾಡ್ತಿದ್ರಿ. ಮಂದಿರದ ನೆನಪು ನಿಮ್ಗೆ ಆಗ್ತಿರ್ಲಿಲ್ಲ. ನಾವು ಮನೆಗೆ ಹೋಗಿ ರಾಮ ಮಂದಿರದ ವಿಷಯ ತಿಳಿಸ್ಬೇಕಾದ್ರೆ ನೀವು ಟೋಪಿ ಹಾಕೊಂಡು ನಮಾಜ್ ಮಾಡಕ್ಕೆ ಹೋಗ್ತಿದ್ರಿ. ಈಗ ಇದ್ದಕ್ಕಿದ್ದಂಗೆ ಮಂದಿರದ ನೆನಪಾಗಕ್ಕೆ ಶುರುವಾಗಿದೆ ನಿಮಗೆ. ಡಿಕೆಶಿ ವಿರುದ್ಧ ಕಾಂಗ್ರೆಸ್